ಎಸ್ ಜೈಲ್ ಹತ್ರ ಯಾರು ಬರಬೇಡಿ ಸರ್, ಅಭಿಮಾನಿಗಳಿಗೆ ನೀವೇ ಹೇಳ್ಬಿಡಿ. ದರ್ಶನ್ ಹೇಳಿದ್ದಾರೆ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಅಭಿಮಾನಿಗಳು ಜೈಲಿನ ಹತ್ರ ಬಂದು ಕಾಯ್ಕೋದು ಬೇಡ. ವಿಕಲಚೇತನ ಅಭಿಮಾನಿಗಳು ಬರ್ತಾ ಇರೋದು ನನಗೆ ನೋವು ತರ್ತಾ ಇದೆ. ದಯವಿಟ್ಟು ಯಾರು ಜೈಲಿನ ಬಳಿ ಬರಬೇಡಿ. ನಾನು ಹೊರ ಬಂದ ಮೇಲೆ ನಿಮ್ಮನ್ನ ಕಾಣ್ತೇನೆ. ಜೈಲರ್ಗೆ ಖುದ್ದು ಮನವಿಯನ್ನ ಮಾಡಿದ್ದಾರೆ ಜೈಲು ಹಕ್ಕಿ ದರ್ಶನ್. ತುಂಬಾ ಜನ ಹೋಗಿ ಭೇಟಿ ಮಾಡಬೇಕು, ಅಣ್ಣನ್ ಮಾತಾಡಿಸ್ಬೇಕು, ಬಾಸ್ನ ಮಾತಾಡಿಸ್ಬೇಕು ಅಂತ ಹೋಗ್ತಾ ಇರ್ತಾರೆ. ಬಟ್ ಪಶ್ಚಾತ್ತಾಪ ಅನ್ನೋದು ದರ್ಶನ್ ಅವ್ರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಇದರ ನಡುವೆ ಬರೋರು ಹೋಗೋರು ಇದನ್ನೆಲ್ಲ ಕೇಳಿ ಸರ್ ದಯವಿಟ್ಟು ನಾನೇ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ನೀವೇ ಹೇಳಿಬಿಡಿ, ಯಾರು ಬರಬೇಡಿ ಅಂತ ಹೇಳಿ, ಪ್ಲೀಸ್ ನನ್ನ ನೋಡೋದಕ್ಕೆ ಯಾರು ಬರಬೇಡಿ ಅಂತ ಹೇಳಿ, ನಾನು ಹೊರಗಡೆ ಬಂದ್ಮೇಲೆ ನಾನೇ ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಜೈಲರ್ಗೆ ಖುದ್ದು ದರ್ಶನ್ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಊಟ ತಿಂಡಿ ಬಿಟ್ಟಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ, ನಾವು ಅಣ್ಣ ನೋಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಜೈಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದಂಥ ದರ್ಶನ್ ಅವ್ರಿಗೆ ಯಾಕೋ ಬೇಜಾರು ಅನಿಸ್ಬಿಟ್ಟಿದೆ. ಹಾಗಾಗಿ ದಯವಿಟ್ಟು ಯಾರು ಬರಬೇಡಿ ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ಜೈಲರ್ಗೆ ಮನವಿ ಮಾಡಿದ್ದಾರೆ. ನಾನು ಹೇಳಿದೆ ಅಂತಲೇ ನೀವು ಹೇಳಿಬಿಡಿ ಸರ್, ಅವ್ರು ಯಾರಿಗೂ ಬರಬೇಡಿ ಅಂತ ಹೇಳಿ, ನಾನು ಹೊರಗಡೆ ಬಂದ ಮೇಲೆ ಅವ್ರನ್ನೆಲ್ಲ ನೋಡ್ತೀನಿ ಅಂತ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕೆಲವು ಕಡೆಯಲ್ಲಿ ದರ್ಶನ್ ಅವರ ಪರವಾಗಿ ಪೂಜೆಗಳು ನಡೀತಾ ಇದೆ. ದರ್ಶನ್ ಅವರ ಪರವಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಪರವಾಗಿ ಅವರಿಗೆ ಕೊಟ್ಟಿರುವಂಥ ಖೈದಿ ನಂಬರನ್ನು ಬೈಕ್ ಮೇಲೆ ಹಾಕೊಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಅಭಿಮಾನಿಗಳು ಊಟ ತಿಂಡಿನೇ ಬಿಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ದರ್ಶನ್ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಅವ್ರು ಮನವಿ ಮಾಡ್ಕೊಂಡಿದ್ದಾರೆ, ಯಾರೂ ನಾನು ನೋಡೋಕ್ಕೆ ಬರಬೇಡಿ, ಹೊರಗೆ ಬಂದಮೇಲೆ ನಾನೇ ನಿಮ್ಮನ್ನೆಲ್ಲ ನೋಡ್ತೀನಿ ಅಂತ. ಸೊ ಯಾರನ್ನೂ ಮೀಟ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ ದರ್ಶನ್. ಸೊ ಯಾರು ಬರಬೇಡಿ ಅಂತ ಅವರೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ.